ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಎಲ್ಲಾ ಸಚಿವರಿಗೆ ಕರ್ನಾಟಕ ರಾಜ್ಯದ ಮಾದಿಗರ ಸಮನ್ವಯ ಸಮಿತಿ ಗುಲ್ಬರ್ಗ ವತಿಯಿಂದ ಅನಂತ ಕೃತಜ್ಞತೆ ಸಲ್ಲುತ್ತಾ ಈಗಾಗಲೇ ಮಾದಿಗರ 35 ಹೋರಾಟದಿಂದ ಇವತ್ತು ಅನೇಕ ಆಯೋಗಗಳ ಮಾಡಿ ಅಂತಿಮ ಆಯೋಗ ನಾಗಮೋದಿ ಆದ ಪ್ರಕಾರ ಎಲ್ಲಾ ಜಾತಿಗಳ 101 ಜಾತಿಗೆ ಸಮಾನ ಮಾಡಿದಂತ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಬಲಗೈ ಸಮುದಾಯಕ್ಕೆ 6 ಎಡಗೈಗೆ 6 ಮತ್ತು ಉಳಿದ 59 ಜಾತಿಗಳ 5ರಂತೆ ಮಾಡಿ 17% ಮಾಡಿ ಇವತ್ತೆಲ್ಲರಿಗೂ ಸಮ ಕೊಟ್ಟರೆ ಅದಕ್ಕಾಗಿ ಗುಲ್ಬರ್ಗ ಮತ್ತು ಒಳ ಮೀಸಲಾತಿ ಹೋರಾಟ ಅನೇಕ ಸುಮಾರು 30 ವರ್ಷದಿಂದ ಬೆಳಗಾವಿಯಲ್ಲಿ ಹೋರಾಟ, ಹುಬ್ಬಳ್ಳಿಯಲ್ಲಿ ಹೋರಾಟ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಮಹಾನರಾದಂಥ ಕೆ.ಬಿ. ಶಾಣಪ್ಪನವರು, ಗುಂಡಪ್ಪ ಕೋರವಾರವರು, ಜಿ ರಾಮಕೃಷ್ಣ ಅವರು, ಮಾಪಣ್ಣ ಆದ್ರು ಅನೇಕ ಹೋರಾಟಗಳ ಪ್ರಾರಂಭಿಕ ಹೋರಾಟದಲ್ಲಿ ಸುಮಾರು ತೊಡಗಿ ಅನೇಕ ವ್ಯವಸ್ಥಿತವಾಗಿ ಈಗ ಉಳಿದಂಥ ನಮ್ಮೆಲ್ಲ ಹೋರಾಟಗಾರರನ್ನು ಮಾಡಿ ಇವತ್ತ ಜಯ ಬಂದದ. ಆ ಜಯಕ್ಕೆ ಸಂತೋಷ ಪಡ್ತೀವಿ. ಮುಂದಿನ ದಿನಗಳ ಊಟ ಬೇರೆ ಬೇರೆ ಆಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ ನೀವು ಈಗ 35 ಹೋರಾಟಗಾರ ರೂಢಿಗೆ ಬಿದ್ದು ಬತ್ತಲೆ ಸೇವೆ ಅನಿಬತ್ತಲೆ ಸೇವೆ ಮಾಡಿರಿ. ಈಗ ಮುಂದೆ ನೀವು ಎಜುಕೇಶನ್ ಅಲ್ಲಿ ಯಾವ ರೀತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಅಧಿಕಾರಿ ವರ್ಗದಲ್ಲಿ ಹೆಚ್ಚಿನ ನಮ್ಮ ಇಡೀ ಸಮುದಾಯಕ್ಕೆ ನಮ್ಮದೊಂದು ಮನವಿದ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಾಗಿ ವಿದ್ಯಾಭ್ಯಾಸ ಮಾಡಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಬರಬೇಕು ಅನ್ನೋದೊಂದು ನಂದು ಸಂದೇಶದ ಇಡೀ ಸಮುದಾಯಕ್ಕೆ. ಅದಕ್ಕೆ ಇವತ್ತು ಕೊಟ್ಟಂತ ಎಲ್ಲರಿಗೆ ಕಾಂಗ್ರೆಸ್ ಸರ್ಕಾರಗಳೇ ಅಥವಾ ಮಧುಸ್ವಾಮಿ ವರದಿಗಳಲ್ಲಿ ಬಿಜೆಪಿ ಸರ್ಕಾರ ಎಲ್ಲ ಸರ್ಕಾರಗಳಿಗೆ ಅವ್ರವ್ರು ತಮ್ಮ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ಏನೇನು ಮಾಡಬೇಕಾಗಿದೆ ಅವರು ಸಹಾಯ ಮಾಡಿದ್ದಾರೆ. ಬಿಜೆಪಿ ನಮ್ಗೆ ಸಹಾಯ ಮಾಡಿದ, ಕಾಂಗ್ರೆಸ್ ಅಂತಿಮವಾಗಿ ಅದನ್ನು ಹೊರಗಾಕಿ ಪರ್ಸೆಂಟೇಜ್ ಕೊಟ್ಟರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೆ ಗುಲ್ಬರ್ಗ ಮಾದಿಗರ ಒಕ್ಕಟ್ಟಿಂದ ಮತ್ತೊಮ್ಮೆ ಶುಭಾಯ್ತು. ಯಾಕಂದ್ರೆ ನೀವು ಮಾಧ್ಯಮದವರು ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಮಾಡಿರ್ಬೋದು, ಎಲೆಕ್ಟ್ರಿಕ್ ಮಾಡಿದ್ದು ನೀವು ಪ್ರತಿ ನಮ್ಮ ಹೋರಾಟಕ್ಕೆ ಸರ್ಕಾರ ಕೊಟ್ಟು ಪ್ರತಿ ದಿವಸ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಮಾಧ್ಯಮ ಪ್ರಕಾರ ಇವ್ರಿಗೆ ಅನ್ಯಾಯ ಆಗದ ಸರಿಪಡಿಸುತ್ತೆ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಎಚ್ಚರಿಕೆ ಕೊಟ್ರಿ. ನಮಗೆ ಎಲ್ಲಾ ಪತ್ರಿಕಾ ಮಾಧ್ಯಮ ಪ್ರಿಂಟ್ ಮಾಡಿ ಎಲೆಕ್ಟ್ರಿಕ್ ಎಲ್ಲರಿಗೆ ನಮ್ಮ ಸಮಾಜ ಪಕ್ಷ ಮತ್ತೊಮ್ಮೆ ಅವರಿಗೊಮ್ಮೆ ಧನ್ಯವಾದಗಳಿಗೆ ಇಷ್ಟಪಡ್ತೇವೆ. ಗುಲ್ಬರ್ಗ ಇಡೀ ರಾಜ್ಯದಾಗೆ ಯಾವುದೇ ಪಕ್ಷ ಇಲ್ಲ, ಮಾದಿಗರ ಒಳ ಮೀಸಲಾತಿ ಎಲ್ಲಾ ಪಕ್ಷದವರು ಸಹಾಯ ಮಾಡ್ರ. ಇಡೀ ಸಮುದಾಯದಾಗ ಎಲ್ಲರೂ ಇದ್ದಾರೆ. ಪಕ್ಷದಲ್ಲಿ ಹೊರದು ಅದು ಸಪ್ರೇಟ್, ಆದ್ರೆ ಸಮುದಾಯ ಒಂದು ಸಂದೇಶ ಬಂದಾಗ ಸಮುದಾಯಕ್ಕೆ ಅನ್ಯಾಯ ಆದಾಗ ಇಲ್ಲಿ ಯಾವುದೇ ಪಕ್ಷ ಇಲ್ಲ. ಎಲ್ಲರೂ ಇಡೀ ರಾಜ್ಯದಂತ ಮತ್ತು ಗುಲ್ಬರ್ಗದಲ್ಲಿ ಹೋರಾಟ ಸ್ಟಾರ್ಟ್ ಆಗೋದು ಗುಲ್ಬರ್ಗದಲ್ಲಿ. ಅದಕ್ಕೆ ಗುಲ್ಬರ್ಗದಲ್ಲಿ ಪಕ್ಷ ಇಲ್ಲ, ಸಮುದಾಯ ಬಂದಾಗ ಎಲ್ಲರೂ ಒಂದಿದ್ದೀವಿ. ಆಮೇಲೆ ತಮ್ಮ ವ್ಯಕ್ತಿ ಪಕ್ಷ ಇಲ್ಲ. ಅದಕ್ಕೆ ಇಲ್ಲಿ ಎಲ್ಲ ಯಾವುದೇ ಪಕ್ಷ ಇಲ್ಲ, ಸಮುದಾಯ ಒಂದೇ, ಅದು ಮಾದಿಗ ಸಮುದಾಯ ಒಳ ಮೀಸಲು ಹೋರಾಟ ಒಕ್ಕಟ್ಟಿನಿಂದ ಇದು ಆಗ್ಯದ ರಾಜ್ಯಕ್ಕೆ ಅಂತ ಹೇಳ್ತೀವಿ. ಒಳ ಮೀಸಲಾತಿ ಹೋರಾಟಗಾರ ಒಂದು ಅಭಿನಂದನೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ವಿಚಾರಗಳ ಒಂದು ಪೂರ್ತಿ ನಿಯೋಗನು ಬೆಂಗಳೂರು ಹೋಗ್ತಿ ಮತ್ತು ಗುಲ್ಬರ್ಗ ಒಂದು ಅವರನ್ನ ರಾಜ್ಯದ ಮಾಡಿದಂಥ ಮುಖ್ಯಮಂತ್ರಿಗೆ ಮತ್ತು ಅನೇಕ ಸಚಿವರಿಗೆ ಒಂದು ಸನ್ಮಾನ ಸಮಾರಂಭ ಹುಡುಕುತ್ತೆ. ಅದಕ್ಕೆ ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ, ಮಳೆಗಾಲ ಇದೆ. ಸ್ವಲ್ಪ ಬಂದಾಗ ಎಲ್ಲರೂ ಒಂದು ಗುಲ್ಬರ್ಗ ಎಲ್ಲ ಮುಖಂಡರು ಕೂಡಿ ಎಲ್ಲ ಪಕ್ಷಗಳು ಕೂಡ ಯಾವುದೇ ಪಕ್ಷ ಭೇದ ಮರೆತು ಸನ್ಮಾನ ಮಾಡ್ಬೇಕಂತ ವಿಚಾರ ಇದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಮ್ಮೆಲ್ಲ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇವೆ.